ಶೀಲಾ, ಇಂದು ಸೋಮವಾರ, ರೈತನ ಮಕ್ಕಳಿಗೆ ವಿಶ್ರಾಂತಿಯ ದಿವಸ ಕಣೆ. ಸ್ವಾಮಿ, ನೀವು ಆದಷ್ಟು ಬೇಗ ವಿಶ್ರಾಂತಿಯನ್ನು ಮುಗಿಸಿಕೊಳ್ಳಿ. ನೋಡಿ, ಹೊಲದ ಬಳಿ ಗಿಡಗಳು ಗಂಟೆಗಳು ಬೆಳೆದಿದೆ, ಅದನ್ನು ಕತ್ತರಿಸಿ ಹಾಕಿಬೇಕು. ಅದಕ್ಕಾಗಿ ಆದಷ್ಟು ಬೇಗ ಆ ಗಿಡ ಗಂಟೆಗಳನ್ನು ಕತ್ತರಿಸಿ ಗುಂಪು ಹಾಕಿ. ಅಪ್ಪಣೆ ಯಜಮಾನತಿಯವರೇ. ಸ್ವಾಮಿ, ನನಗೇಕೆ ಇಷ್ಟೊಂದು ಹೊಗಳ್ತಾ ಇದ್ದೀರಾ? ನೋಡಿ, ನಾನು ಎಂದಿದ್ದರೂ ನಿಮ್ಮ ಕಾಲ ಕೆಳಗಿರುವ ಪಾದರಕ್ಷೆಯ ಸಮ. ಬಿಡ್ತು ಅನ್ನು ಶೀಲಾ, ಬಿಡ್ತು ಅನ್ನು. ಗಂಡ ಹೆಂಡತಿ ಎಂದರೆ ಜೋಡು ಬಸವಣ್ಣ ಜಗ್ಗುವ ಚಕ್ಕಡಿ ಇದ್ದಂತೆ. ಎಲ್ಲಿ ಪರಿಮಳನೇ ಸೂಸ್ತಾ ಇಲ್ಲ. ಸ್ವಾಮಿ, ನೀವು ಜಡೆಗೆ ಹೂ ಮುಡಿಸಿದರೆ ತಾನೇ ಪರಿಮಳ ಸೂಸುವುದು. ಶೀಲಾ, ಆ ಹೂವಿಗಿಂತ ನೀನೇ ಚಂದ ಇರುವಾಗ ನಿನ್ನ ಮುಖ ನೋಡುತ್ತಾ ನಿಂತರೆ ಅದುವೇ ನನಗೆ ಪರಿಮಳ ಸೂಸಿದಂತೆ. ಎಲ್ಲಿ ಒಂದು ಪರಿಮಳ ಸೂಸಲ್ಲ. ಹಾಡುತ್ತೇನೆ. ಏನು ನನ್ನ ಮುಖ ದಿನವೂ ಆನಂದವೇ ಇದೇನು ಸಾಗರ, ಕಾಲೇಜು ಮುಗಿಸಿಕೊಂಡು ಮನೆಗೆ ಬರುವಾಗ ಯಾರೋ ಅಪರಿಚಿತ ಹೆಣ್ಣು ಮಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಿರುವಿಲ್ಲಪ್ಪ?
ಅಣ್ಣ ಇವಳು ಅಪರಿಚಿತದವಳಲ್ಲ, ನನ್ನ ಬಾಳ ಸಂಗಾತಿಯನ್ನಾಗಿ ಆರಿಸಿಕೊಂಡು ಬಂದಿರುವೇನ. ಅಂದರೆ ಅಷ್ಟು ಗೊತ್ತಾಗಲಿಲ್ಲವೇನಣ್ಣ? ನಿಮಗೆ ಯಾರಿಗೂ ತಿಳಿಸಲಾರದೆ ಇವಳನ್ನು ನಾನು ಲವ್ ಮ್ಯಾರೇಜ್ ಮಾಡಿಕೊಂಡು ಬಂದಿರುವೇನ. ಕ್ಷಮಿಸಣ್ಣ. ಕ್ಷಮಿಸಲು ಇನ್ನೇನು ಉಳಿದಿದೆಯಪ್ಪ ತಮ್ಮ? ಅಣ್ಣ, ಹಿರಿಯಣ್ಣ ಕಾಣ್ತಾ ಇಲ್ಲ. ಮೈದುನ, ನೋಡಪ್ಪ, ಇಂದು ನಿಮ್ಮಣ್ಣ ರಚಿಸಿದ ಆ ನಾಟಕದ ಪುಸ್ತಕ ಬಿಡುಗಡೆ ಇದೆ. ಬಾಗಿಲಿಲ್ಲದ ಮನೆ, ದೇವರಿಲ್ಲದ ಗುಡಿ, ಆ ನಾಟಕದ ಇಂದು ಬುಕ್ಕ ಕಾರ್ಯಕ್ರಮದ ಹಂಬಲವಾಗಿ ಕಾರ್ಯಕ್ರಮವನ್ನು ರಚಿಸಿದ್ದಾರೆ. ಅದಕ್ಕಾಗಿ ಅದಿರಲಿ. ನೀನೇನಪ್ಪ, ನಿನ್ನ ಅಣ್ಣಂದಿರ ಮಾತಿಗೆ ಈ ರೀತಿ ದಾರದ ಹಾಗೆ ಬರೀ ಎಳಿತೀಯ ಅಂತ ತಿಳಿದುಕೊಂಡಿರಲಿಲ್ಲ. ಅತ್ತಿಗೆ, ನನ್ನ ಪರ್ಸನಲ್ ವಿಷಯದಲ್ಲಿ ನೀವು ಚುಚ್ಚಿ ಮಾತನಾಡುವ ಅವಶ್ಯಕತೆ ಇಲ್ಲ, ತಿಳಿಯುತ್ತೆ? ತಮ್ಮ ಸಾಗರ, ನಿನ್ನತ್ತಿಗೆ ಮಾತನಾಡಿದ್ದಕ್ಕೆ ನಾನು ನಿನಗೆ ಕ್ಷಮೆ ಕೇಳುತ್ತೇನೆ. ಇರಲಿ, ಇವಳ ಹೆಸರೇನಪ್ಪ? ಶೀಲಾ, ಒಳಗೆ ಹೋಗಿ ಆರತಿ ತುಂಬಿಕೊಂಡು ಬಂದು ನಿನ್ನ ತಂಗಿಯನ್ನು ಆರತಿ ಮಾಡಿ ಮನೆ ತುಂಬಿಸಿಕೊಳ್ಳಮ್ಮ. ಆಯ್ತು ಸ್ವಾಮಿ. ಇವಳ ಹೆಸರೇನಪ್ಪ? ಅಣ್ಣ, ಸರೋಜ ಅಂತ. ಇವಳು ನಾನು ಒಂದೇ ಕಾಲೇಜಿನಲ್ಲಿ ಇದ್ದೆವು. ಸರೋಜ, ಅಣ್ಣ ಅತ್ತಿಗರ ಕಾಲಿಗೆ ನಮಸ್ಕರಿಸು. ಆಶೀರ್ವಾದ ಮಾಡಿ. ತಮ್ಮ ಸಾಗರ, ತಮ್ಮ ಸಾಗರ, ಇಲ್ಲಿ ನಾವು ಕಷ್ಟಪಟ್ಟು ಇದ್ದಗೇನು ತೋಟದಲ್ಲಿ ಬಿಸಿಲು ಮಳೆ ಚಳಿ ಎನ್ನದೆ ಹಗಲಿರಲು ದುಡಿದು ಇದ್ದ ಹಣವನ್ನೆಲ್ಲ ಕೂಡಿಸಿಕೊಂಡು ನನ್ನ ತಮ್ಮ ಬೆಂಗಳೂರಿನಲ್ಲಿ ಕಾಲೇಜು ಕಲಿತು ಒಬ್ಬ ಒಳ್ಳೆಯ ನೌಕರಸ್ಥನಾಗಿ ರೈತರ ಗೋಳಾಟವನ್ನು ನಿವಾರಣೆ ಮಾಡುತ್ತಾನೆಂದು ನಾನು ಕಂಡಿದ್ದ ಕನಸಿನ ಆಶಾ ಗೋಪುರವನ್ನು ಈಡೇರಿಸುತ್ತಾನೆಂದು ಕನಸು ಕಂಡಿದ್ದೆವು. ಆದರೆ ನೀನು ಪ್ರೀತಿ ಪ್ರೇಮವೆಂಬ ಬಿರುಸು ಬಾಣದಿಂದ ಹೊಡೆದು ನೆಲಕ್ಕೆ ಉರುಳಿಸಿ ಬಿಟ್ಟಿಯಲ್ಲಪ್ಪ ತಮ್ಮ ಸಾಗರ. ನಾವು ನಿನಗೇನು ಅನ್ಯಾಯ ಮಾಡಿದ್ದೇವೆಂದು ನಮಗೆ ತಿಳಿಸಲಾರದೆ ಕುಲ ಗೋತ್ರ ಗೊತ್ತು ಗುರಿ ಇಲ್ಲದ ಹೆಣ್ಣನ್ನು ಮದುವೆ ಮಾಡಿಕೊಂಡು ಬಂದಿರುವೆಯಲ್ಲಪ್ಪ. ನಮಾಜ್ ಮಾಡೋದಕ್ಕೆ ಹೋಗಿ ಮಸೀದಿಯನ್ನೇ ಕೊರಳಿಗೆ ಹಾಕೊಂಡಂತಾಗಿದೆ ಅಣ್ಣ. ತಮ್ಮ ಸಾಗರ, ನಿನ್ನ ಮನಸ್ಸೆಂಬ ಲಗಾಮು ನಿನ್ನ ಹಿಡಿತದಲ್ಲಿಟ್ಟುಕೊಂಡು ಕಾಲೇಜು ಕಲಿಯುವುದು ಬಿಟ್ಟು ಕೈಯಲ್ಲಿ 4 ದುಡ್ಡು, ಕೈಗೆ ಒಂದು ಮೊಬೈಲ್ ಫೋನ್, ಕೆಟ್ಟ ಗೆಳೆಯರ ಸಹವಾಸ ಮಾಡಿ ಹಾಲಿನಂತೆ ಇದ್ದ ನಿನ್ನ ಜೀವನವನ್ನು ಹೇಸಿಗೆಯಂತೆ ಮಾಡಿಕೊಂಡು ಬಂದಿರುವೆಯಲ್ಲೋ ಪಾಪಿ. ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಪ್ರೀತಿ ಎಂಬ ಸಾಗರದಲ್ಲಿ ಮುಳುಗಿ ಮೈ ಮನ ಸುಟ್ಟುಕೊಂಡಿರುವೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸೋಣ, ನನ್ನ ತಪ್ಪನ್ನು ಕ್ಷಮಿಸು. ಇರಲಿ ಸಾಗರ, ಇರಲಿ. ಆಗಿದ್ದು ಆಗಿ ಹೋಯಿತು. ಮೊದಲೇ ವಿಚಾರಿಸಿ ನೀನು ಹೆಜ್ಜೆ ಇಟ್ಟಿದ್ದರೆ ನೀನೊಬ್ಬ ಒಳ್ಳೆಯ ನೌಕರಸ್ಥನಾಗಿ ಈ ಮನೆಗೆ ಬರುತ್ತಿದ್ದೆ. ಇರಲಿ, ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡು. ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರುತ್ತೇನೆ. ನಾನು ಎಂತ ತಪ್ಪು ಮಾಡಿಬಿಟ್ಟೆ. ಬಂಗಾರದಂತಿರೋ ನನ್ನ ಅಣ್ಣಂದರಿಗೆ ಮೋಸ ಮಾಡಿದ ಪಾಪಿ ನಾನು. ಮೋಸ, ವಂಚನೆ, ಪಾಪಿ ಅಂತ ಒಬ್ರೇ ನಿಂತು ಮಾತನಾಡ್ತಾ ಇದ್ದೀರಲ್ಲ. ಸರೋಜ,
ನನ್ನ ಅಣ್ಣಂದರಿಗೆ ತಿಳಿಸಲಾರದೆ ನಿನ್ನನ್ನು ಮದುವೆ ಮಾಡಿಕೊಂಡು ಬಂದಿದ್ದು ದೊಡ್ಡ ತಪ್ಪು ಅಂತ ನನ್ನ ಮನಸ್ಸು ತಡಬಡಿಸುತ್ತಿದೆ ಸರೋಜ. ನೋಡ್ರಿ, ನಾವು ಇಬ್ರು ಸೇರಿ ತಪ್ಪು ಮಾಡಿದ್ದೇವೆ. ದೊಡ್ಡವರಾದ್ಮೇಲೆ ಏನಾದ್ರೂ ಕೆಟ್ಟದಾಗಿ ಶಬ್ದ ಮಾತನಾಡ್ತಾರೆ, ನಾವು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರಬೇಕು. ಸರೋಜ, ನಾವು ಮಾಡಿದ ಈ ತಪ್ಪಿಗೆ ಹಿರಿಯರು ಯಾವುದೇ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನೀನು ಸಿದ್ಧ ಇದ್ದೀಯಾ? ನೋಡಿ, ನೀವೇ ನನ್ನ ಪಾಲಿನ ದೇವರು. ನಿಮ್ಮ ಪಾದಕ್ಕೆ ಹಣೆ ಹಚ್ಚಿ ಹೇಳ್ತಾ ಇದ್ದೀನಿ, ನಿಮ್ಮೊಂದಿಗೆ ಎಂಥ ಶಿಕ್ಷೆ ಬಂದರೂ ಅನುಭವಿಸಲು ನಾನು ಸಿದ್ಧಳಿದ್ದೇನೆ. ಸರೋಜ, ಗೌರಿ ಅಂತಿರುವ ಈ ಸತಿಯನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೆ ಸರೋಜ, ನಾನು ಪುಣ್ಯ ಮಾಡಿದ್ದೆ. ನಿರ್ಮಲ ಮನಸ್ಸಿನ ಪತಿಯನ್ನು ಪಡೆಯಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೇನ್ರಿ. ಸರೋಜ, ಬರೇ ಮಾತಿನಲ್ಲೇ ಮನೆ ಕಟ್ಟುತ್ತೀಯಾ ಅಥವಾ ನನ್ನ ರಾಗಕ್ಕೆ ಸ್ವರ ಸೇರಿಸ್ತೀಯ? ನೀವು ಯಾವ ಹಾಡು ಹಾಡ್ತಿರೋ ಆ ರಾಗಕ್ಕೆ ಶ್ರುತಿ ನಾನಾಗ್ತೀನಿ. ಸರೋಜ, ಆದರೆ ನಾನು ಈಗ ಹಾಡಲಿ. ಅದನ್ನ ನಗ್ನಗ್ತಾ ಹೇಳ್ರಿ.